ಕರ್ನಾಟಕದ ಜನರೇ, ಕಳೆದ ಕೆಲವು ದಿನಗಳಲ್ಲಿ ಒಂದೇ ಒಂದು ಪದ ಎಲ್ಲರ ಬಾಯಲ್ಲಿ ಕೇಳಿ ಬರುತ್ತದೆ, SIR. ಕೆಲವರು ಹೇಳ್ತಾರೆ ನಿಮ್ಮ ಹೆಸರನ್ನು ಮತದಾರರ ಪಟ್ಟಿಯಿಂದ ಅಳಿಸಬಹುದು, ಇನ್ನು ಕೆಲವರು ಹೇಳ್ತಾರೆ ಇದು ಕೇವಲ ಪರಿಶೀಲನೆ ಅಷ್ಟೇ. ಹಾಗಾದ್ರೆ ನಿಜ ಯಾವುದು? ನಿಮ್ಮ ಮನೆಗೆ BLO ಬಂದ್ರೆ ಏನ್ ಮಾಡ್ಬೇಕು? ಯಾವುದಾದರೂ ದಾಖಲೆ ಕೊಡಬೇಕಾ? ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಸುರಕ್ಷಿತವಾಗಿದೆಯಾ? ಈ ವಿಡಿಯೋದಲ್ಲಿ SIR ಬಗ್ಗೆ ಹರಿದಾಡುತ್ತಿರುವ ಗೊಂದಲ, ಚುನಾವಣಾ ಆಯೋಗದ ಅಧಿಕೃತ ಮಾಹಿತಿ ಮತ್ತು ನೀವು ಈಗ ಏನ್ ಮಾಡ್ಬೇಕು ಎಂಬುದು ಸಂಪೂರ್ಣವಾಗಿ ತಿಳಿಸುತ್ತೇನೆ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ. SIR ಎಂದರೆ ಏನೆಂದು ತಿಳಿದುಕೊಳ್ಳೋಣ. SIR ಅಂದ್ರ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಅರ್ಥ. ಇದು ಚುನಾವಣಾ ಆಯೋಗವು ಮತದಾರರ ಪಟ್ಟಿಯನ್ನು ನವೀಕರಿಸಲು ಮತ್ತು ಪರಿಶೀಲಿಸಲು ನಡೆಸುವ ವಿಶೇಷ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ BLO ಅಂದ್ರೆ ಏನಂದ್ರೆ ಬೋತ್ ಲೆವೆಲ್ ಆಫೀಸರ್ ಮನೆ ಮನೆಗೆ ಭೇಟಿ ನೀಡಿ ಮತದಾರರ ವಿವರಗಳನ್ನು ಪರಿಶೀಲಿಸುತ್ತಾರೆ. ಅರ್ಹ ಮತದಾರರ ಹೆಸರು ಸರಿಯಾಗಿ ಉಳಿಯಬೇಕು, ಮೃತರಾದವರು ಅಥವಾ ಶಾಶ್ವತವಾಗಿ ಬೇರೆಗಡೆ ಸ್ಥಳಾಂತರಗೊಂಡಿರುವಂತಹ ದಾಖಲೆಗಳನ್ನು ನವೀಕರಿಸಬೇಕು ಎಂಬುದು ಇದರ ಉದ್ದೇಶ. ಈ ಬಾರಿ SIR ಬಗ್ಗೆ ಸಾಕಷ್ಟು ಚರ್ಚೆ ಆಗುವುದಕ್ಕೆ ಕಾರಣ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ರೀತಿಯ ಪೋಸ್ಟರ್ಗಳು ವೈರಲ್ ಆಗುತ್ತಿರುವುದು. ಕೆಲ ರಾಜಕೀಯ ಪಕ್ಷಗಳು ಈ ಪ್ರಕ್ರಿಯೆ ಬಗ್ಗೆ ಪ್ರಶ್ನೆ ಎತ್ತಿವೆ. ಮತ್ತೊಂದೆಡೆ ಚುನಾವಣಾ ಆಯೋಗವು ಇದು ಮತದಾರರ ಪಟ್ಟಿಯನ್ನು ನಿಖರವಾಗಿಡಿಸಲು ನಡೆಸುತ್ತಿರುವ ನಿಯಮಿತ ಪ್ರಕ್ರಿಯೆ ಭಾಗ ಎಂದು ಸ್ಪಷ್ಟಿಸಿದೆ. ಈ ಮಧ್ಯೆ ಮತದಾರರಿಗೆ ಹೆಚ್ಚಿನ ಸಮಯ ಸಿಗಲೆಂದು ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ಅವಧಿಯನ್ನು 10 ದಿನ ವಿಸ್ತರಿಸಲಾಗಿದೆ. ಜೊತೆಗೆ ವಾರಾಂತ್ಯದಲ್ಲಿ ವಿಶೇಷ ಶಿಬಿರಗಳನ್ನು ನಡೆಸುವ ಯೋಜನೆಗಳನ್ನು ಪ್ರಕಟಿಸಲಾಗಿದೆ. ಬಹಳ ಜನರ ಪ್ರಶ್ನೆ ಇದೆ, BLO ಮನೆಗೆ ಬಂದರೆ ಸಹಕರಿಸಿ. ಚುನಾವಣಾ ಆಯೋಗದ ಇತ್ತೀಚಿನ ಸ್ಪಷ್ಟೀಕರಣದ ಪ್ರಕಾರ ಮನೆ ಮನೆಗೆ ಪರಿಶೀಲನೆ ವೇಳೆ ಎಲ್ಲ ಸಂದರ್ಭಗಳಲ್ಲೂ ದಾಖಲೆಗಳನ್ನು ತಕ್ಷಣವೇ ನೀಡಬೇಕೆಂಬ ನಿಯಮ ಇಲ್ಲ. ಅಗತ್ಯವಿದ್ದರೆ ಮುಂದಿನ ಪ್ರಕ್ರಿಯೆಯಲ್ಲಿ ಸೂಚನೆ ನೀಡಲಾಗುತ್ತದೆ. ಯಾವುದೇ ಗೊಂದಲ ಇದ್ದರೆ ನಿಮ್ಮ BLO ಅಥವಾ ಚುನಾವಣಾ ಅಧಿಕಾರಿಗಳನ್ನು ಸಂಪರ್ಕಿಸಿ. ನೀವೀಗ ಏನ್ ಮಾಡಬೇಕು? ಮೊದಲನೆಯದಾಗಿ ಆತಂಕ ಪಡುವ ಅಗತ್ಯವಿಲ್ಲ. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇದೆ ಎಂದು ಒಮ್ಮೆ ಪರಿಶೀಲಿಸಿ. ಯಾರಾದರೂ ಸಾಮಾಜಿಕ ಜಾಲತಾಣಗಳಲ್ಲಿ ಕಳಿಸುವ ಯಾವುದೇ ಸಂದೇಶವನ್ನು ತಕ್ಷಣ ನಂಬುವ ಮೊದಲು ಚುನಾವಣಾ ಆಯೋಗದ ಅಧಿಕೃತ ಮಾಹಿತಿ ಅಥವಾ ನಿಮ್ಮ ಸ್ಥಳೀಯ ಅಧಿಕಾರಿಗಳಿಂದ ದೃಢಪಡಿಸಿಕೊಳ್ಳಿ. SIR ಎಂದರೆ ಮತದಾರರ ಪಟ್ಟಿಯನ್ನು ನವೀಕರಿಸುವ ಪ್ರಕ್ರಿಯೆ. ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿದ್ದರೂ ಪ್ರತಿಯೊಬ್ಬ ಮತದಾರರು ತಮ್ಮ ಹೆಸರು ಪಟ್ಟಿಯಲ್ಲಿ ಸರಿಯಾಗಿದೆ ಎಂದು ಪರಿಶೀಲಿಸಿಕೊಳ್ಳುವುದು ಉತ್ತಮ. ನಿಮ್ಮ ಮನೆಗೆ BLO ಬಂದಿದ್ದಾರೆಯೇ? ನಿಮ್ಮ ಊರಿನಲ್ಲಿ SIR ಪ್ರಕ್ರಿಯೆ ಆರಂಭವಾಗಿದೆಯೇ? ಕಮೆಂಟ್ ನಲ್ಲಿ ತಿಳಿಸಿ. ಇಂಥ ಕರ್ನಾಟಕದ ಬ್ರೇಕಿಂಗ್ ನ್ಯೂಸ್, ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.